ನಟ ಪುನೀತ್ ರಾಜ್ಕುಮಾರ್ ನಮ್ಮನ್ನಗಲಿ ಹಲವು ವರ್ಷಗಳೇ ಕಳೆದಿವೆ. ಆದರೆ ಅವರ ಮೇಲಿರುವ ಪ್ರೀತಿ ಮಾತ್ರ ಇನ್ನೂ ಕಡಿಮೆ ಆಗ್ತಿಲ್ಲ. ಪುನೀತ್ ಹೆಸರನ್ನ ಮೆಟ್ರೋ ನಿಲ್ದಾಣಕ್ಕೆ ಇಡುವಂತೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಈ ಬಗ್ಗೆ ಪರಿಶೀಲನೆ ಮಾಡುವಂತೆ ಪ್ರಧಾನಿ ಕಚೇರಿ ಕೂಡ ಸೂಚನೆಯನ್ನ ಕೊಟ್ಟಿದೆ. ಬೆಂಗಳೂರಿನಲ್ಲಿರುವಂತಹ ಪಾಟ್ರಿ ಟೌನ್ನ ಮೆಟ್ರೋ ನಿಲ್ದಾಣಕ್ಕೆ ಅಪ್ಪು ಹೆಸರನ್ನ, ಪುನೀತ್ ರಾಜ್ಕುಮಾರ್ ಹೆಸರನ್ನ ಇಡಿ ಅಂತ ಹೇಳಿ ಪ್ರಧಾನಿ ಅವರಿಗೂ ಕೂಡ ಪತ್ರವನ್ನ ಬರೆದಿದ್ರು. ಪುನೀತ್ ರಾಜ್ಕುಮಾರ್ ಅವರ ಫ್ಯಾಮಿಲಿಗೂ ಕೂಡ ಹೋಗಿ ಭೇಟಿ ಮಾಡಿ ಈ ರೀತಿಯಾಗಿ ನಾವು ಮನವಿಯನ್ನ ಮಾಡ್ಕೊಳ್ತಿದ್ದೇವೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಅಪ್ಪು ಅಂದ್ರೆ ಅದೊಂದು ಬಾಂಧವ್ಯ. ಅಪ್ಪು ಅಂದ್ರೆ ಅಪರೂಪದ ವ್ಯಕ್ತಿತ್ವ. ನಗುಮುಖದ ಒಡೆಯನಿಗೆ ಮನಸೋಲದವರೇ ಇಲ್ಲ. ತೆರೆಮರೆಯ ಕಾಯಂತೆ ಅದೆಷ್ಟೋ ನೊಂದವರ ಬಾಳಲ್ಲಿ ಬೆಳಕಾಗಿದ್ದವರು. ದೊಡ್ಡಮನೆಯ ದೊರೆ ನಿಮ್ಮನ್ನೆಲ್ಲ ಅಗಲಿ 4 ವರ್ಷವೇ ಕಳೆದ್ರು ಅಪ್ಪು ಮಾತ್ರ ಅಜರಾಮರವಾಗಿದ್ದಾರೆ. ಪುನೀತ್ ಅಗಲಿದ ಮೇಲೆ ಯುವರತ್ನನ ಹೆಸರು ಚಿರಸ್ಥಾಯಿಯಾಗಿಸಲು ಅನೇಕ ಕೆಲಸ ಮಾಡಲಾಗ್ತಿದೆ. ಕೆಲವೆಡೆ ಪ್ರತಿಮೆ ನಿರ್ಮಾಣ ಮಾಡ್ತಿದ್ರೆ ಮತ್ತೆ ಕೆಲವೆಡೆ ರಸ್ತೆಗಳಿಗೆ ಪುನೀತ್ ಹೆಸರು ನಾಮಕರಣ ಮಾಡಿ ಗೌರವ ಸಲ್ಲಿಸಲಾಗ್ತಿದೆ. ಪುನೀತ್ ಹೆಸರನ್ನ ಅಜರಾಮರ ಮಾಡೋಕೆ ದೊಡ್ಡ ಪ್ರಯತ್ನವೊಂದಕ್ಕೆ ಕರ್ನಾಟಕ ಬಹುಜನ ಫೆಡರೇಷನ್ ಮುಂದಾಗಿದೆ. ನಗರದ ಇತಿಹಾಸ ಪ್ರಸಿದ್ಧ ಪಾಟ್ರಿ ಟೌನ್ನಲ್ಲಿ ನಿರ್ಮಾಣವಾಗ್ತಿರೋ ಮೆಟ್ರೋ ನಿಲ್ದಾಣಕ್ಕೆ ಪುನೀತ್ ಹೆಸರನ್ನ ಇಡಬೇಕೆಂಬ ಕೂಗೆದ್ದಿದೆ. ಈಗಾಗಲೇ ಈ ಬಗ್ಗೆ ಪ್ರಧಾನಿ ಕಚೇರಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೆ ಕ್ಷೇತ್ರದ ಸಂಸದರಿಗೂ ಮನವಿ ಸಲ್ಲಿಸಲಾಗಿದೆ. ಖುಷಿಯ ವಿಚಾರ ಅಂದ್ರೆ ಪಾಟ್ರಿ ಟೌನ್ ಮೆಟ್ರೋ ನಿಲ್ದಾಣಕ್ಕೆ ಪುನೀತ್ ಹೆಸರು ನಾಮಕರಣದ ಬಗ್ಗೆ ಪರಿಶೀಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಪ್ರಧಾನಿ ಕಚೇರಿ ನಿರ್ದೇಶನ ಮಾಡಿದೆ. ಸದ್ಯ ಪಾಟ್ರಿ ಟೌನ್ ಮೆಟ್ರೋ ಸ್ಟೇಷನ್ ಕಾಮಗಾರಿ ಅಂತಿಮ ಹಂತಕ್ಕೆ ಬಂದಿದೆ. ಸರ್ಕಾರ ಪುನೀತ್ ಹೆಸರನ್ನ ಮೆಟ್ರೋ ನಿಲ್ದಾಣಕ್ಕೆ ಹೆಸರಿಡಲು ಮನವಿ ಮಾಡಿಕೊಳ್ತಿದೆ. ಸರ್, ನಾವು ತುಂಬಾ ಅಭಿಮಾನಿಯಾಗಿ ಪುನೀತ್ ರಾಜ್ಕುಮಾರ್ ಅವರು ಮಾಡಿರೋ ಒಂದು ನಮ್ಮ ರಾಜ್ಯಕ್ಕೆ ಒಳ್ಳೆ ಇದನ್ನ ಕೊಟ್ಟಿದ್ದಾರೆ, ನಾವು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅದೇ ತರ ನಾವು ಶಿವರಾಜ್ ಕುಮಾರ್ ಅನ್ನೋರನ್ನ ನಾವು ಮೀಟ್ ಮಾಡಿದಾಗ ಅವರು ತುಂಬಾ ಸಂತೋಷ ಪಟ್ಟರು. ಒಳ್ಳೆ ಕೆಲಸಕ್ಕೆ ನೀವು ಹೆಜ್ಜೆ ಹಾಕಿದಿರಿ, ಇದನ್ನ ಸಕ್ಸಸ್ ಮಾಡಿ ಅಂತ ನಮಗೆ ತುಂಬಾ ಅವರು ಇದು ಮಾಡಿ ಬೆನ್ನಿಂತು ನಮಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸರ್. ಅಶ್ವಿನಿ ಮೇಡಮ್ ಇದನ್ನ ನಾವು ಲಾಸ್ಟ್ ವೀಕ್ ಹೋಗಿ ಮೀಟ್ ಮಾಡಿದಾಗ ಅವರು ತುಂಬಾ ಸಂತೋಷ ಪಟ್ಟರು. ಸರ್ಕಾರದಿಂದ ಏನೇ ನಿರ್ದೇಶನ ಬಂದರೂ ಪಾಲಿಸೋದಾಗಿ ಬಿಎಂಆರ್ಸಿಎಲ್ ಹೇಳಿದೆ. ಹೋರಾಟದ ಪ್ರತಿಯೊಂದು ಮಾಹಿತಿಯನ್ನು ರಾಜ್ ಫ್ಯಾಮಿಲಿ ಪಡೆದುಕೊಂಡಿದೆ. ಅಲ್ಲದೆ ಯಾವುದೇ ಸಾರ್ವಜನಿಕರು ಕೂಡ ಅಪ್ಪು ಹೆಸರಿಡುವಂತೆ ಒತ್ತಾಯಿಸಿದ್ದಾರೆ. ಪಾಟ್ರಿ ಟೌನ್ ಏನಿದೆ, ಇಲ್ಲಿ ನಿರ್ಮಾಣ ಆಗ್ತಕ್ಕಂಥ ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನ ಹೆಸರನ್ನ ಇಡೋದ್ರ ಮುಖಾಂತರ ಒಂದು ಬೆಂಗಳೂರಿನಲ್ಲಿ ಅವರ ಹೆಸರು ಚಿರಸ್ಥಾಯಿಯಾಗಿ ಈ ರೀತಿಯಲ್ಲಿ ಉಳಿಬೇಕು ಅಂತಕ್ಕಂಥದ್ದು. ಸದ್ಯ ಪಾಟರಿ ಟೌನ್ ಬಳಿ ಮೆಟ್ರೋ ನಿಲ್ದಾಣ ಕಾಮಗಾರಿ ಭರದಿಂದ ಸಾಗಿದೆ. ಸರ್ಕಾರ ಈ ಬಗ್ಗೆ ಏನ್ ನಿರ್ಧಾರ ಕೈಗೊಳ್ಳುತ್ತೋ ಕಾದು ನೋಡಬೇಕಿದೆ. ಇದೀಗ ಬಿಎಂಆರ್ಸಿಎಲ್ ಎಂಡಿ ಎಂದು ಹಿಡಿದು ಸರ್ಕಾರದ ಸಿಎಂ ಅವರಿಗೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಪ್ಪು ಫ್ಯಾಮಿಲಿಗೂ ಕೂಡ ಕುಟುಂಬಕ್ಕೆ ನಾವು ಏನೇನು ಹೋರಾಟವನ್ನು ಮಾಡ್ತಿದ್ವಿ ಅದರ ಗಮನವನ್ನು ಕೂಡ ತರ್ತಾ ಇದ್ದಾರೆ. ಮೆಟ್ರೋದ ಒಂದು ನಿಲ್ದಾಣಕ್ಕೆ ಅಪ್ಪು ಅವರ ಹೆಸರನ್ನು ಇಡಬೇಕು, ಅದು ಪಾಟ್ರಿ ಟೌನ್ಗೆ ಹೆಸರಿಡಿ ಅನ್ನುವಂಥ ಆಶಾಭಾವನೆ ಇವರದಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18.